ಬೀದಿಗಿಳಿದ ಯುವ ಸಮೂಹ 2.84 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ. ಕಾಂಗ್ರೆಸ್ ಬಿಜೆಪಿ ಜಟಾಪಟಿಯಲ್ಲಿ ಬಲಿಯಾಯ್ತ ವಿದ್ಯಾರ್ಥಿಗಳ ಭವಿಷ್ಯ. ನಮಸ್ಕಾರ ವೀಕ್ಷಕರೇ, ಅತ್ಯಂತ ಬಿಸಿ ಬಿಸಿ ಜಾಗೃತಿ ಮೂಡಿಸುವ ಹಾಗೂ ಪ್ರತಿಯೊಬ್ಬ ಕನ್ನಡಿಗನೂ ಅದರಲ್ಲೂ ವಿಶೇಷವಾಗಿ ಉದ್ಯೋಗಾಕಾಂಕ್ಷಿಗಳು ನೋಡಲೇಬೇಕಾದ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಇಡೀ ರಾಜ್ಯದ ಕಣ್ಣು ವಿದ್ಯಾಕಾಶಿ ಧಾರವಾಡದತ್ತ ನೆಟ್ಟಿದೆ. ಯಾಕೆ ಗೊತ್ತಾ? ಅಲ್ಲಿ ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಯುವಕರ ಪ್ರತಿಭಟನೆ ನಡೀತಾಗಿದೆ. ಊಟ ನಿದ್ದೆ ಬಿಟ್ಟು, ಮನೆ ಮಠ ಬಿಟ್ಟು, ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡು ಸರ್ಕಾರಿ ನೌಕರಿಯ ಕನಸು ಕಾಣ್ತಾ ಇದ್ದ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಇಂದು ಪುಸ್ತಕ ಬದಿಗಿಟ್ಟು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಬೀದಿಗಿಳಿದು ಪ್ರತಿಭಟನೆ ಜೊತೆಗೆ ಧಿಕ್ಕಾರ ಕೂಗ್ತಿದ್ದಾರೆ. ಒಂದು ಕಡೆ ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಳಂಬದ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ಮಿತಿ ಮೀರಿದೆ. ಇನ್ನೊಂದು ಕಡೆ ಇದೇ ಪ್ರತಿಭಟನೆಗೆ ವಿಪಕ್ಷ ಬಿಜೆಪಿ ನಾಯಕರು ದಿಢೀರನೆ ಎಂಟ್ರಿ ಕೊಟ್ಟು ಬೆಂಬಲ ಸೂಚಿಸಿದ್ದಾರೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇರುವ ಪ್ರಶ್ನೆ ಒಂದೇ, ಬಿಜೆಪಿಯವರೇ, ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದು? PSI ಹಗರಣ ಮಾಡಿ ನಮ್ಮ ಭವಿಷ್ಯ ಹಾಳು ಮಾಡಿದ್ದು ನೀವೇ ಅಲ್ವಾ? ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ರೆ ನೀವು ಬಂದು ಗೆದ್ದೆತ್ತಿನ ಕಾಲು ಹಿಡಿಯುವ ನಾಟಕ ಆಡ್ತಾ ಇದ್ದೀರಾ ಅಂತ ವಿದ್ಯಾರ್ಥಿಗಳು ರಾಜಕಾರಣಿಗಳ ಮುಖಕ್ಕೆ ಹೊಡೆದಂಗೆ ಕಿಡಿಕಾರ್ತಾಗಿದ್ದಾರೆ. ಅಷ್ಟಕ್ಕೂ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳೆಷ್ಟು, ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿಗಿವೆ, ಕಳೆದ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲಾಗಿತ್ತು ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಹಾಗೂ ಹಿಂದಿರುವ ಬಿಜೆಪಿ ಸರ್ಕಾರಗಳು ಯುವಕರಿಗೆ ಉದ್ಯೋಗ ನೀಡೋದಕ್ಕೆ ಯಾಕೆ ಹಿಂದೇಟು ಹಾಕ್ತಿದ್ವು, ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ಬಣ್ಣ ಬದಲಿಸುವ ರಾಜಕೀಯ ನಾಯಕರ ಅಸಲಿ ಮುಖವಾಡ ಮತ್ತು ಉದ್ಯೋಗಾಕಾಂಕ್ಷಿಗಳ ಕಣ್ಣೀರ ಕಥೆಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ಇವರಿಗೆ ನಿಮ್ಮ ಬೆಂಬಲ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರಾಜಕಾರಣಿಗಳು, ಬಣ್ಣ ಬದಲಿಸುವ ರಾಜಕಾರಣಿಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ಐದರದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಯಾವ ಕಾಲದಲ್ಲಿ ಅತಿ ಹೆಚ್ಚಾಗಿ ಪ್ರಾಬ್ಲಮ್ಗಳಾಗ್ತಾ ಇದ್ದಾವೆ? ಐದರ್ ಬಿಜೆಪಿ ಕಾಲದಲ್ಲಿ ಅತಿ ಹೆಚ್ಚಾಗಿ ಜನಸಾಮಾನ್ಯ ಕಷ್ಟಪಡ್ತಾ ಇದ್ನೋ ಅಥವಾ ಕಾಂಗ್ರೆಸ್ ಕಾಲದಲ್ಲಿ ಅತಿ ಹೆಚ್ಚಾಗಿ ಹಗರಣಗಳು, ಇಂತಹ ಪ್ರೊಟೆಸ್ಟ್ಗಳನ್ನು ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ಇವತ್ತು ಧಾರವಾಡದಲ್ಲಿ ಏನಾಯಿತು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘ ಮತ್ತು ಲಕ್ಷಾಂತರ ನಿರುದ್ಯೋಗಿ ಯುವಕರ ನೇತೃತ್ವದಲ್ಲಿ ಧಾರವಾಡದಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಖಾಲಿ ಇರುವ ಎಲ್ಲ ಸರ್ಕಾರಿ ಉದ್ಯೋಗಗಳಿಗೆ ಕೂಡಲೇ ನೋಟಿಫಿಕೇಶನ್ ಹೊರಡಿಸಬೇಕು ಮತ್ತು ಕಳೆದ ಹಲವು ವರ್ಷಗಳಿಂದ ಪರೀಕ್ಷೆಗಳೇ ನಡೆಯದ ಕಾರಣ ವಯೋಮಿತಿ ಮೀರುತ್ತಾ ಇರುವ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಬೇಕು ಅನ್ನೋದು ಪ್ರಮುಖ ಬೇಡಿಕೆಯಾಗಿದೆ. ಈ ಪ್ರತಿಭಟನೆಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ರು. ಆದರೆ ಕೋರ್ಟ್ ಮೆಟ್ಟಿಲೇರಿ ಹೋರಾಟಕ್ಕೆ ಇಳಿದ ವಿದ್ಯಾರ್ಥಿಗಳು ಇಂದು ಶ್ರೀನಗರ ವೃತ್ತದಿಂದ ಜಯನಗರದತ್ತ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹೊರಡಿದ್ರು. ಬ್ಯಾರಿಗೇಡ್ಗಳನ್ನು ತಳ್ಳಿ ಮುಂಡುಗ್ತಾ ಇದ್ದ ಯುವಕರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕೈ ಮೀರಿತು ಅಂದರೆ, ನೂಕುನುಗ್ಗಲಿನಲ್ಲಿ ಖುದ್ದಾಗಿ ಧಾರವಾಡ ಪೊಲೀಸ್ ಕಮಿಷನರ್ ಅವರೇ ಪೆಟ್ಟಾಗಿ ಕೆಳಗಡೆ ಬೀಳುತ್ತಾರೆ. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ, ಎಂಪಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಆಕ್ರೋಶದ ಕಟ್ಟೆ ಒಡೆದಂತಾಗಿತ್ತು. ವೀಕ್ಷಕರೇ, ಇವತ್ತು ವಿದ್ಯಾರ್ಥಿಗಳು ಯಾಕಿಷ್ಟೊಂದು ರೊಚ್ಚಿಗೆದ್ದಿದ್ದಾರೆ ಅನ್ನೋದಕ್ಕೆ ಅಸಲಿ ಕಾರಣವೇ ರಾಜ್ಯದಲ್ಲಿ ಖಾಲಿ ಬಿದ್ದಿರುವ ಲಕ್ಷಾಂತರ ಹುದ್ದೆಗಳು. ಇದು ಯಾವುದೋ ಗಾಳಿ ಸುದ್ದಿಯಲ್ಲ, ಸ್ವತಃ ಸರ್ಕಾರವೇ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಒಪ್ಪಿಕೊಂಡಿರುವ ಬೆಚ್ಚಿ ಬೀಳಿಸುವ ಅಂಕಿಅಂಶ. ರಾಜ್ಯದ ಒಟ್ಟು 43 ವಿವಿಧ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಬರೋಬ್ಬರಿ 2,84,881 ಹುದ್ದೆಗಳು ಭರ್ತಿಯಾಗಲಿವೆ, ಅಂದರೆ ಖಾಲಿ ಇವೆ ಅಂತ ಹೇಳಿದೆ. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಗೊತ್ತಾ? ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಆಶ್ಚರ್ಯವಾಗ್ತೀರಾ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್, ಇಲ್ಲಿ ಅತಿ ಹೆಚ್ಚು ಅಂತಂದರೆ ಬರೋಬ್ಬರಿ 79,694 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ
37,572 ಹುದ್ದೆಗಳು ಖಾಲಿ ಇವೆ. ಒಳಾಡಳಿತ ಅಥವಾ ಪೊಲೀಸ್ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 28,188 ಹುದ್ದೆಗಳು ಈಗಾಗಲೇ ಖಾಲಿ ಇದಾವಂತೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,599 ಹುದ್ದೆಗಳು, ಕಂದಾಯ ಇಲಾಖೆ ಅರ್ಥಾತ್ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ 11,145 ಹುದ್ದೆಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,898 ಹುದ್ದೆಗಳು ಖಾಲಿಗಿವೆ. ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಮೇಷ್ಟ್ರಿಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರಿಗೆ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರಿಲ್ಲ, ನರ್ಸ್ಗಳಿಲ್ಲ. ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ರೂ ಸರ್ಕಾರ ಏನು ಮಾಡ್ತಾ ಇದೆ? ಇಲ್ಲೇ ಇರೋದು ನೋಡಿ ಸರ್ಕಾರದ ಅಸಲಿಯಾಟ. ಬರೋಬ್ಬರಿ 2.84 ಲಕ್ಷ ಹುದ್ದೆಗಳು ಖಾಲಿ ಇದ್ರೂ ರಾಜ್ಯದ ಆರ್ಥಿಕ ಇಲಾಖೆಯು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪ್ರಸ್ತುತ ಕೇವಲ 24,300 ಹುದ್ದೆಗಳು ಮಾತ್ರ ಭರ್ತಿ ಮಾಡಿಕೊಳ್ಳೋದಕ್ಕೆ ಮಂಜೂರಾತಿ ನೀಡಿದೆ. ಅಂದರೆ ಒಟ್ಟು ಖಾಲಿ ಇರುವಂತಹ ಹುದ್ದೆಗಳ ಪೈಕಿ ಕೇವಲ 9% ಹುದ್ದೆಗಳಿಗೆ ಮಾತ್ರ ಅನುಮತಿ ಸಿಕ್ಕಿದೆ. ಉಳಿದ 90ಕ್ಕೂ ಹೆಚ್ಚು ಹುದ್ದೆಗಳ ಕಥೆ ಏನು? ಹೀಗಂತ ಯುವಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇಷ್ಟೊಂದು ಹುದ್ದೆಗಳು ಖಾಲಿ ಇದ್ರೆ ಸರ್ಕಾರದ ಕೆಲಸ ನಡೀತಾ ಇರೋದು ಹೆಂಗೆ ಅಂತ. ವೀಕ್ಷಕರೇ, ಇಲ್ಲೇ ಅಡಗಿದೆ ಹೊರಗುತ್ತಿಗೆ ಅಥವಾ ಕಾಂಟ್ರಾಕ್ಟರ್ ಮಾಫಿಯಾದ ಕರಾಳ ಸತ್ಯ. ಸರ್ಕಾರಿ ದಾಖಲೆಗಳ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಸುಮಾರು 96,844ಕ್ಕೂ ಹೆಚ್ಚು ನೌಕರರು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಖಾಯಂ ನೌಕರರನ್ನು ನೇಮಿಸಿಕೊಳ್ಳುವ ಬದಲು ಏಜೆನ್ಸಿಗಳ ಮೂಲಕ, ಕಾಂಟ್ರಾಕ್ಟರ್ಗಳ ಮೂಲಕ ನೌಕರರನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ಪೆನ್ಷನ್ ಕೊಡುವ, ಭತ್ಯೆ ಕೊಡುವಂತಹ ಟೆನ್ಷನ್ ಇರೋದಿಲ್ಲ. ಜೊತೆಗೆ ಈ ಕಾಂಟ್ರಾಕ್ಟರ್ ಏಜೆನ್ಸಿಗಳಿಂದ ರಾಜಕಾರಣಿಗಳಿಗೆ ಭಾರೀ ಪ್ರಮಾಣದಲ್ಲಿ ಕಮಿಷನ್ ಕೂಡ ಹೋಗುತ್ತೆ ಅನ್ನೋದು ಸಾರ್ವಜನಿಕ ವಲಯದ ಗಂಭೀರ ಆರೋಪ. ಇದೇ ಕಾರಣಕ್ಕೆ ಶಾಶ್ವತ ನೇಮಕಾತಿಗಳನ್ನು ಉದ್ದೇಶಪೂರ್ವಕವಾಗಿ ತಡೆ ಹಿಡಿಯಲಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಬಿಜೆಪಿ ನಾಯಕರಿಗೆ ವಿದ್ಯಾರ್ಥಿಗಳು ತರಾಟೆ, ಗೆದ್ದೆತ್ತಿನ ಕಾಲು ಹಿಡಿಯುವ ಜಾಯಮಾನ ನೆಮ್ಮದುವಂತ ಪ್ರೊಟೆಸ್ಟ್. ಇನ್ನು ಈ ಧಾರವಾಡದ ಬೃಹತ್ ಪ್ರತಿಭಟನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ದಿಢೀರಂತ ಎಂಟ್ರಿ ಕೊಟ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರ ಯುವಕರಿಗೆ ಉದ್ಯೋಗ ನೀಡದೆ ದ್ರೋಹ ಮಾಡ್ತಾ ಇದೆ ಅಂತ ಭಾಷಣ ಬಿಗಿದ್ರು. ಈ ಪ್ರೊಟೆಸ್ಟ್ ಅವರು ಮಾಡ್ತಾ ಇದ್ದಾರಂತಲೇ ಗೊತ್ತಿರಲಿಲ್ಲ. ಈ ಪ್ರತಿಭಟನಾ ರ್ಯಾಲಿ 1 ಕಿಲೋಮೀಟರ್ 4 ಕಿಲೋಮೀಟರ್ ಮುಂದೆ ಹೋಗಿದೆ. ಇವರು 4 ಕಿಲೋಮೀಟರ್ ಹಿಂದೆ ಇದ್ದಾರೆ. ಅಂದರೆ ಇವತ್ತು ಪ್ರತಿಭಟನೆಯಾಗತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಸಡನ್ ಆಗಿ ಬಂದು ಪ್ರೊಟೆಸ್ಟ್ಗೆ ಜಾಯ್ನ್ ಆದಂಗೆ ಬಿಜೆಪಿಯವರು ಜಾಯ್ನ್ ಆಗಿದ್ರು. ಆಮೇಲೆ ಎದ್ನೋ ಬಿದ್ನೋ ಅಂತ 2 ಕಿಲೋಮೀಟರ್ ವಿದ್ಯಾರ್ಥಿಗಳನ್ನು ಬೆನ್ನಟ್ಟಿ ಹೋಗಿ ಪ್ರೊಟೆಸ್ಟ್ ಅಥವಾ ರ್ಯಾಲಿಯನ್ನು ಜಾಯ್ನ್ ಆಗಿದ್ದಾರೆ. ಆದರೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ರಾಜಕಾರಣಿಗಳ ಈ ನಾಟಕಕ್ಕೆ ಮರಳಾಗಲಿಲ್ಲ. ಬದಲಾಗಿ ಬಿಜೆಪಿ ನಾಯಕರ ವಿರುದ್ಧವೇ ಕೆಂಡ ಕಾರಿದ್ದಾರೆ. ವಿದ್ಯಾರ್ಥಿಗಳ ಆಕ್ರೋಶ ಹೇಗಿತ್ತಂದರೆ, ಬಿಜೆಪಿ ಈಗೇನು ವಿರೋಧ ಪಕ್ಷದಲ್ಲಿದ್ದೀರಲ್ಲ, ನಮ್ಮ ಹೋರಾಟಕ್ಕೆ ಬಂದು ಗೆದ್ದೆತ್ತಿನ ಕಾಲು ಹಿಡಿಯುವ ಜಾಯಮಾನ ನಿಮ್ಮದು. ಕಳೆದ ಬಾರಿ ನಿಮ್ಮದೇ ಸರ್ಕಾರ ಇದ್ದಾಗ ನೀವೇನು ಮಾಡಿದ್ರಿ? 5 ವರ್ಷಗಳಲ್ಲಿ ನೀವೆಷ್ಟು ಹುದ್ದೆ ಭರ್ತಿ ಮಾಡಿದ್ರಿ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಯುವಕರು ಈ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಳುವಾಗ ಒಂದು ಬಲವಾದ ಕಾರಣ ಕೂಡ ಇದೆ. ಅದೇ PSI ನೇಮಕಾತಿ ಹಗರಣ. ವೀಕ್ಷಕರೇ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 545 PSI ಹುದ್ದೆಗಳ ನೇಮಕಾತಿಯಲ್ಲಿ ನಡೆದ ಆ ಭಾರಿ ದೊಡ್ಡ ಹಗರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಬ್ಲೂಟೂತ್ ಬಳಸಿ OMR ಶೀಟ್ ತಿದ್ದಿ ಕೋಟಿ ಲಂಚ ಪಡೆದು ಹುದ್ದೆಗಳನ್ನು ಮಾರಿಕೊಡಲಾಗಿತ್ತಂತೆ. ಹಗಲು ರಾತ್ರಿ ನಿದ್ದೆ ಬಿಟ್ಟು ಓದಿದ್ದ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಲೇ ಇಲ್ಲ. PSI ಹಗರಣ, KPTCL ಪರೀಕ್ಷಾ ಅಕ್ರಮ, FDA ಪ್ರಶ್ನೆ ಪತ್ರಿಕೆ ಸೋರಿಕೆ, ಹೀಗೆ ಬಿಜೆಪಿ ಅವಧಿಯಲ್ಲಿ ನಡೆದ ಸಾಲು ಹಗರಣಗಳಿಂದಾಗಿಯೇ ಕಳೆದ 3-4 ವರ್ಷಗಳಿಂದ ರಾಜ್ಯದಲ್ಲಿ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ನಿಮ್ಮ ಕಾಲದಲ್ಲಿ ನಡೆದ ಆ ಭ್ರಷ್ಟಾಚಾರದ ಪಾಪದ ಫಲವನ್ನೇ ಇಂದು ನಾವು ಅನುಭವಿಸ್ತಾ ಇದ್ದೇವೆ. ಅಂದರೆ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಈಗ ಯಾವ ಮುಖ ಇಟ್ಟುಕೊಂಡು ನಮ್ಮ ಪ್ರತಿಭಟನೆಗೆ ಬೆಂಬಲ ಕೊಡೋದಕ್ಕೆ ಬಂದಿದ್ದೀರಿ ಅಂತ ವಿದ್ಯಾರ್ಥಿಗಳು ಬಿಜೆಪಿ ನಾಯಕರನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಕಳೆದ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಭ್ರಷ್ಟಾಚಾರ ಮತ್ತು ಹಗರಣಗಳಿಂದಾಗಿ ನೇಮಕಾತಿಗಳು ನಿಂತು ಹೋದರೆ, ಈಗಿನ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊರೆಯಿಂದಾಗಿ ಖಜಾನೆ ಖಾಲಿಯಾಗಿದೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷವಾಗ್ತಾ ಬಂದರೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಯಾವುದೇ ನೇಮಕಾತಿ ನೋಟಿಫಿಕೇಶನ್ ಹೊರಬಿದ್ದಿಲ್ಲ. ಹಣಕಾಸಿನ ಕೊರತೆಯಿಂದಾಗಿ ಆರ್ಥಿಕ ಇಲಾಖೆಗೆ ನೇಮಕಾತಿಗೆ ಬ್ರೇಕ್ ಹಾಕ್ತಾಗಿದೆ. ಈ ರಾಜಕೀಯ ಜಟಾಪಟಿಯಲ್ಲಿ ಅಕ್ಷರಶಃ ಬಲಿಯಾಗ್ತಾ ಇರೋದು ಆ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು. ವಯಸ್ಸು 30-35 ದಾಟ್ತಾ ಇದೆ. ಮನೆಯಲ್ಲಿ ಮದುವೆ ಮಾಡ್ಕೊಂತ ಒತ್ತಾಯ ಮಾಡ್ತಿದ್ದಾರೆ. ಇತ್ತ ಪರೀಕ್ಷೆ ಬರೆಯೋಣ ಅಂತಂದ್ರೆ ನೋಟಿಫಿಕೇಶನ್ ಆಗ್ತಾಗಿಲ್ಲ. ಒಂದು ವೇಳೆ ಪರೀಕ್ಷೆ ನಡೆದ್ರೂ ರಿಸಲ್ಟ್ ಬರೋದಕ್ಕೆ 3 ವರ್ಷ ಬೇಕು. ಹೀಗಾದ್ರೆ ಯುವಕರು ಎಲ್ಲಿ ಹೋಗಬೇಕು? ಯುವ ಜನತೆಯ ಈ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಒಟ್ಟಾರೆಯಾಗಿ ಹೇಳೋದಾದ್ರೆ ವೀಕ್ಷಕರೇ, ಇವತ್ತು ಧಾರವಾಡದಲ್ಲಿ ಹೊತ್ತಿಕೊಂಡಿರುವ ಈ ಕಿಡಿ ಕೇವಲ ಒಂದು ನಗರಕ್ಕೆ ಸೀಮಿತವಾಗ್ತಾ ಇಲ್ಲ. ಇದು ಇಡೀ ರಾಜ್ಯದ ಮೂಲೆ ಮೂಲೆಗೂ ಹಬ್ಬುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸರ್ಕಾರಿ ಹುದ್ದೆಗಳಂತಂದ್ರೆ ಅದು ಕೇವಲ ಉದ್ಯೋಗವಲ್ಲ, ಅದೊಂದು ಲಕ್ಷಾಂತರ ಬಡ ಕುಟುಂಬಗಳ ಆಶಾಕಿರಣ. ಯಾವುದೇ ಸರ್ಕಾರ ಇರಲಿ, ಕೇವಲ ಉಚಿತ ಯೋಜನೆಗಳನ್ನು ಕೊಟ್ಟು ಜನರ ಹೊಟ್ಟೆ ತುಂಬಿಸಬಹುದು, ಆದರೆ ಯುವಕರ ಸ್ವಾಭಿಮಾನವನ್ನ ತಣ್ಣಗೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ 3 ಲಕ್ಷ ಹತ್ರ 3 ಲಕ್ಷ ಹುದ್ದೆಗಳನ್ನು ಹಂತ ಹಂತವಾಗಿ ಆದರೂ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಯಾವುದೇ ಲಂಚ ಗುಷವತ್ತಿಲ್ಲದೆ ಭರ್ತಿ ಮಾಡುವ ಜವಾಬ್ದಾರಿಯನ್ನ ಸರ್ಕಾರ ತಕ್ಷಣವೇ ಹೊರಬೇಕಾಗಿದೆ. ವಯೋಮಿತಿ ಮೀರಿರುವ ಅಭ್ಯರ್ಥಿಗಳಿಗೆ ಕನಿಷ್ಠ 2-3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲೇಬೇಕಾದ ಅನಿವಾರ್ಯತೆ ಇದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ನಿರುದ್ಯೋಗಿ ಯುವಕರ ಈ ಬೃಹತ್ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆಯಾ? ಉದ್ಯೋಗ ನೀಡುವ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಸರ್ಕಾರಗಳು ಯುವಕರಿಗೆ ದ್ರೋಹ ಮಾಡಿವೆ ಅಂತ ನಿಮಗನ್ಸುತ್ತಾ? ಮತ್ತು PSI ಹಗರಣದಿಂದ ಹಿಡಿದು ಇಂದಿನ ವಿಳಂಬದವರೆಗೆ ರಾಜಕಾರಣಿಗಳ ಈ ಡಬಲ್ ಗೇಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಚರ್ಚೆ ಮಾಡೋಣ. ಉದ್ಯೋಗಾಕಾಂಕ್ಷಿಗಳ ಈ ನ್ಯಾಯಯುತ ಹೋರಾಟದ ಧ್ವನಿ ಇಡೀ ರಾಜ್ಯದ ಮೂಲೆ ಮೂಲೆಗೂ ತಲುಪುವಂತೆ, ವಿಧಾನಸೌಧದ ಕಿವಿಗೆ ಅಪ್ಪಳಿಸುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಮರೆಯದೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇಂತಹ ನಿಷ್ಪಕ್ಷಪಾತ, ತ್ವರಿತ ಮತ್ತು ಇನ್ಸೈಡ್ ಡೀಟೇಲ್ಸ್ ಇರುವ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.